ಡೈರೆಕ್ಟಾಗಿ ಕೊಡೋಂಗಿಲ್ಲ. ಕೊಡ್ಬೇಕಲ್ವಾ? 4 ಓವರ್ ಡೋಸ್ ಆದಾಗ ಎಲ್ಲಿ ಮಗುಗೆ ಡೈರೆಕ್ಟಾಗಿ ಇಂಜೆಕ್ಟ್ ಮಾಡೋಂಗಿಲ್ಲ. ಅವರು ಇದರಿಂದ ಡ್ರಿಪ್ಸಿಂದಾನೇ ಬರಬೇಕು. ಅವರು ಡೈರೆಕ್ಟಾಗಿ ಅದೆಲ್ಲ ಇತ್ತಲ್ಲ ಬಂದಿರಲ್ಲ. ಇವತ್ತು ಈ ಸಮಸ್ಯೆ ನಮ್ಮ ದೊಡ್ಡಬಳ್ಳಾಪುರ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯದಲ್ಲಿರೋಂಥ ಸಮಸ್ಯೆ ಇದು. ನಮ್ಮ ರಾಜ್ಯದಲ್ಲಿರೋಂಥ ಸಮಸ್ಯೆ ಇದು. ಪ್ರತಿಯೊಬ್ಬ ಹಾಸ್ಪಿಟ್ಲಿನಲ್ಲಿ ಸಂಬಂಧಪಟ್ಟಂಗೆ ಇವತ್ತು ಯಾವುದೇ ಒಂದು ಸಂಬಂಧಪಟ್ಟ ಡಾಕ್ಟ್ರಿಗೆ ಅದ್ರ ಮೇಲೆ ಏನಂತ ಅಧಿಕಾರಿ ಇರ್ತಾರೆ, ಅವ್ರು ಬಂದು ಗಮನಿಸ್ತಾ ಇಲ್ಲ. ಅವ್ರಲ್ಲಿ ಬಂದು ಇವತ್ತು ಏನು ಹಾಸ್ಪಿಟ್ಲಲ್ಲಿ ಬಂದು ಏನೋ ಒಂದು ತೊಗೊಂಡು ಹೊರಟ್ಬಿಡ್ತಾರೆ. ಇವತ್ತಲ್ಲಿ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಡಾಕ್ಟ್ರ್ ಇರೋಲ್ಲ. ಮಕ್ಕಳ ಡಾಕ್ಟ್ರು ಸಂಬಂಧಪಟ್ಟಂಗೆ ಅದಕ್ಕೆ ಅಂತ ಒಂದು ಎಜುಕೇಷನ್ ಇರ್ತದೆ. ಆ ಎಜುಕೇಷನ್ ಡಾಕ್ಟ್ರುಗಳು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಯಾವ ಹಾಸ್ಪಿಟ್ಲಲ್ಲೂ ನಡೀತಾ ಇಲ್ಲ. ಮೊನ್ನೆ ಗೌರ್ಮೆಂಟ್ ಹಾಸ್ಪಿಟಲ್ ಸೇಮ್ ಇದೆ. ಬೇಜವಾಬ್ದಾರಿಯಿಂದ ಒಂದು ತಾಯಿ ಒಂದು ಮಗು ಇಬ್ಬರು ಸತ್ತರು. ಇವತ್ತು ಈ ಮಗು ಇನ್ನೂ ಜೀವನ ಇನ್ನೂ 2 ತಿಂಗಳು ಕಂಡುಬಿಟ್ಟು ಆಚೆಗೆ ಬಂದು 2 ತಿಂಗಳಾಗಿದೆ. ಬಟ್ ಸತ್ತೋಗಿರೋಂಥ ಒಂದು ಮಗುನ ಬೇರೆ ಹಾಸ್ಪಿಟ್ಲಿಗೆ ಇವರೇ ಆಂಬುಲೆನ್ಸ್ ಮಾಡಿ ಬಿಲ್ ಇಲ್ದಂಗೆ ಬಿಲ್ ಕಟ್ಟಿದಂಗೆ ವಾಪಸ್ಸು ಬೇರೆ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಮಾಡಿ ಇವರೇ ಕಳಿಸ್ತಾರೆ ಅಂದರೆ ಈ ಥರ ಲಕ್ಷಾಂತರ ಅಮೌಂಟ್ಗಳಾಗಿತ್ತವಲ್ಲ ಹಾಸ್ಪಿಟ್ಲಲ್ಲಿ 10 ಲಕ್ಷ 20 ಲಕ್ಷ ಬಿಲ್ ಆಗಿತ್ತವಲ್ಲ, ಅವರು ಇದೇ ಥರ ಕಳಿಸ್ಬಿಟ್ರೆ ಪಾಪ ಸತ್ತೋರ ಮನೆಗೂ ಒಳ್ಳೇದಾಗುತ್ತೆ. ಆದರೆ ಯಾವ ಕಾಯಿಲೆನೂ ಇಲ್ಲ. ಇದು ಒಂದು ನೆಗಡಿ ಒಂದು ಕೆಮ್ಮು ಈ ಬರೋ ಸಹಜ. ಇದು ಈ ಥಂಡಿ ಕಾಲಿಗೆ ಬರೋದು ಸಹಜ. ಇವ್ರು ಬೇಜವಾಬ್ದಾರಿಯಿಂದ ಇವತ್ತು ಈ ಮಗು ಪ್ರಾಣ ಕಳ್ಕೊಂತ ಅನ್ನೋದು ನನ್ನ ಮನಸ್ಸು ಅನ್ನಿಸ್ತದೆ. ನನ್ನ ಮನಸ್ಸಲ್ಲ, ನಮ್ಮ ಯಾರೇ ಥಿಂಕ್ ಮಾಡಿದ್ರು ಇವತ್ತಾಗಿರೋದು ಬೇರೆ ಕಾಯಿಲೆ ಅಲ್ಲ. ಅದು ಬರೀ ಒಂದು ನೆಗಡಿ ಒಂದು ಕೆಮ್ಮು ಬೇಜವಾಬ್ದಾರಿಯಿಂದ ಆಗ್ತಿರೋದು. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಗೆ ಕಾಲು ಬಿದ್ದು ರಿಕ್ವೆಸ್ಟ್ ಹೇಳ್ತೀವಿ, ಬಂದು ಗಮನಿಸ್ರಿ, ಹಾಸ್ಪಿಟ್ಲಲ್ಲಿ ತನಿಖೆ ಮಾಡಿರಿ. ಇಲ್ಲ ನಾವು ಮುಂದಿನ ದಿನದಲ್ಲಿ ಎಲ್ಲ ಹಾಸ್ಪಿಟ್ಲಿಗೂ RTI ಕೋರ್ಬಿಟ್ಟು ಡಾಕ್ಯುಮೆಂಟ್ ತಂದು ಮುಂದೆ ಇಕ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇವತ್ತು ಈ ಥರ ಮಾಡೋಕ್ಕೆ ಬಿಡಬೇಡಿ. ಡಿಪಾರ್ಟ್ಮೆಂಟಲ್ಲಿ ಅವಾಗ ನಾನು ಸಾಹೇಬ್ರ ಹತ್ರ ಮಾತಾಡಿದೆ. ಸಾಹೇಬ್ರು ಹೇಳಿದ್ರು ರಾತ್ರಿ FIR ಆಗಿದೆ, ಇದು ಏನಿದೆ ತನಿಖೆ ಮಾಡಿ ಅವ್ರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸಾಹೇಬರು. ಅದಕ್ಕೋಸ್ಕರ ಇಲ್ಲೇನು ಶಾಂತಿಯುತವಾಗಿ ಹೋಗಿ ಸಾಹೇಬ್ರ ಹತ್ರ ಕರ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡ್ತೀವಿ ಶಾಂತಿಯುತವಾಗಿ. ಇದ್ರ ಪ್ರಕಾರವಾಗಿ ಅವ್ರಿಗೆ ನ್ಯಾಯ ಆಗಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ಆ ಮಗುಗೆ ಏನಾಗಿದೆಯೋ ಅನ್ಯಾಯ ಆಗಿರೋದ್ರಿಂದ ಅವ್ರ ತಂದೆ ತಾಯಿ ನೋವಿದೆಯಲ್ಲ, ಆ ನೋವು ಇನ್ನೊಂದು ಮಕ್ಳಿಗೆ ಆಗಬಾರ್ದು ಆಯ್ತಾ. ಅದು ಕುಂಡ್ರಿಸಿ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಗೆ FIR ಮಾಡಿಸಿ ಕಾನೂನು ಪ್ರಕಾರವಾಗಿ ಶಿಕ್ಷೆ ಕೊಡಿಸೋದು ಈ ಹಾಸ್ಪಿಟ್ಲಿಗೆ ಕೊಡಿಸ್ಲೇಬೇಕು ಅಂತ ನಾವೆಲ್ಲ ನಮ್ಮ ಪಬ್ಲಿಕ್ ಬಂದಿದ್ವಿ. ನಾವು ಯಾರು ಸಂಘಟನೆ ಅಲ್ಲ, ಮಾಮೂಲಿ ನಾವು ಜನಸಾಮಾನ್ಯರು ಹೋಗಿ ನಿಂತ್ಕೊಂಡು ಮಾಡ್ತಾಯಿದ್ದೀವಿ.